ಧನುಸ್ಸು ರಾಶಿ, ಸಹೋದ್ಯೋಗಿಗಳ ಸ್ವಭಾವ ಅಥವಾ ವರ್ತನೆ ನಿಮಗೆ ತುಂಬ ಬೇಸರವನ್ನು ತರ್ತಕ್ಕಂಥದ್ದಾಗುತ್ತೆ. ಹಲ್ಲಿಗೆ ಸಂಬಂಧಪಟ್ಟ ಹಾಗೆ ನೋವು ಅಥವಾ ತೊಂದರೆಯನ್ನು ನೋಡಬೇಕಾಗತ್ತೆ. ರಾಜಕೀಯ ವ್ಯಕ್ತಿಗಳು ಬಂದು ನಿಮಗೆ ಏನೋ ಸಹಾಯ ಮಾಡ್ತೀವಿ ಅಂತಕ್ಕಂತಹ ಭರವಸೆಯನ್ನು ನೀಡಬಹುದು. ನಿಮ್ಮಿಂದ ಏನೋ ಕೆಲಸ ಅವರಿಗೆ ಆಗಬೇಕಾಗಿರುತ್ತೆ ಎನ್ನುವಂತಹ ಸೂಕ್ಷ್ಮ ನಿಮ್ಮ ಗಮನದಲ್ಲಿ ಇರಬೇಕು ಅಂತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿನ ಸಮಸ್ಯೆ ಆಗ್ತಕ್ಕಂತಹ ದಿವಸ. ಅನಾವಶ್ಯಕವಾದಂತಹ ವಿಚಾರಗಳಿಗೆ ತಲೆಯನ್ನು ಹಾಕ್ತಕ್ಕಂಥದ್ದು ಬೇಡ ಅನ್ನುವಂಥದ್ದು ಎಚ್ಚರಿಕೆ. ಶತ್ರುಗಳ ವಿರುದ್ಧ ಹೋರಾಟವನ್ನು ಮಾಡದಲೇ ಶಾಂತವಾಗಿದ್ದರೆ ಅದು ನಿಮಗೆ ಕ್ಷೇಮ ಅಂತ ಹೇಳಬೇಕು. ಪಾರಿಜಾತ ಸರಸ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಸಾಮಾಜಿಕವಾಗಿ ನಿಮ್ಮ ಹೆಸರು ಪರಿಗಣನೆಗೆ ಬರ್ತಕ್ಕಂಥದ್ದು. ಮನೆ ಅಥವಾ ಉದ್ಯೋಗ ಅಥವಾ ಮನೆ ಮತ್ತು ಉದ್ಯೋಗ ಎರಡೂ ಕಡೆ ಸಮಸ್ಯೆಯನ್ನು ಮಾಡ್ಕೊಳ್ತಕ್ಕಂಥದ್ದಾಗತ್ತೆ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಹೊಟ್ಟೆ ಕಿಚ್ಚಿನ ಜನ ನಿಮ್ಮನ್ನು ದೂಷಣೆ ಮಾಡ್ತಾರೆ. ನಿಮ್ಮ ಅಭ್ಯುದಯವನ್ನು ಅಥವಾ ನಿಮ್ಮ ಏಳಿಗೆಯನ್ನು ಸಹಿಸದಲೇ ನಿಮಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅಲ್ಪತೃಪ್ತಿಯ ಕೆಲಸವನ್ನು ಮಾಡಬೇಡಿ. ನಿಮ್ಮ ಯೋಜನೆಗಳು ಯಾವಾಗಲೂ ದೊಡ್ಡದಾಗಿರಲಿ, ಹಿರಿದಾಗಿರಲಿ. ಅದರಿಂದ ಸಿಗ್ತಕ್ಕಂತಹ ಫಲ ಅಲ್ಪವಾದರೂ ಕೂಡ ನಿಮಗೆ ವಿಶೇಷವಾದಂತಹ ಫಲವೇ ಅದು ಆಗಿರುತ್ತೆ ಅಂತಕ್ಕಂಥದ್ದು. ಮನೆಯ ಅಲಂಕಾರಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೀರಿ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ, ಬಂಧುಗಳಲ್ಲಿ ಪರಸ್ಪರ ವಿರೋಧ ಉಂಟಾಗ್ತಕ್ಕಂತಹ ದಿವಸ ಇದು. ಹಾಗಾಗಿ ನೆಂಟರಿಷ್ಟರ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶ ಇದೆ. ಮಂಗಳ ಕಾರ್ಯ ನಿಂತು ಹೋಗುತ್ತೆ ಅಂತಕ್ಕಂತಹ ಭಯ, ಆತಂಕ ಒಂದು ಕಡೆ ಕಾಡುವಂಥದ್ದಿದೆ. ಹಣದ ಸಮಸ್ಯೆ ಇಲ್ಲದೇ ಇದ್ದರೂ ಕೂಡ ವಿನಾಕಾರಣ ದುಡ್ಡು ಖರ್ಚಾಗ್ತಕ್ಕಂಥದ್ದಾಗುತ್ತೆ. ಮಾನಸಿಕವಾಗಿ ಅಧಃಪತನ, ಮನಸ್ಸು ತುಂಬ ಕುಗ್ಗಿ ಹೋಗ್ಬಿಡುತ್ತೆ. ದೊಡ್ಡದಾದಂತಹ ಭಯ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಡುತ್ತೆ. ಸಮಾಜದಲ್ಲಿ ಅವಮಾನ, ಅಪಕೀರ್ತಿ ಆಗತಕ್ಕಂತಹ ದಿವಸ. ಹಾಗಾಗಿ ಮನಸ್ಸಿಗೆ ಯಾವುದೂ ಕೂಡ ಬೇಡ ಅಂತ ಹೇಳಿ ಅನಿಸುವಂಥದ್ದು. ಕುಟುಂಬದಲ್ಲಿ ನಡೀತಕ್ಕಂತಹ ಮಾತುಕತೆ ಏನಿದೆ ಅದು ತುಂಬ ಪರಿಣಾಮಕಾರಿಯಾಗಿರುತ್ತೆ. ಪ್ರತಿಯೊಂದು ಮಾತೂ ಕೂಡ ಚುಚ್ಚಿ ಮಾತಾಡ್ತಕ್ಕಂಥದ್ದಾಗತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ. ಕಲ್ಯಾಣಾದ್ಭುತ ಗಾತ್ರಾಜ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಈ ದಿವಸ ಸ್ವಲ್ಪ ಶಾಂತವಾಗಿರುವುದು, ಮೌನವಾಗಿರತಕ್ಕಂಥದ್ದು ನಿಮಗೆ ಅನುಕೂಲ ಅಂತ ಹೇಳಬೇಕು. ಉದ್ಯೋಗಾಕಾಂಕ್ಷಿಗಳಿಗೆ ನಿಮ್ಮ ಪ್ರಯತ್ನ ಮುಂದಿನ ದಿನಮಾನದಲ್ಲಿ ಫಲ ಕೊಡುತ್ತೆ ಅಂತಕ್ಕಂತಹ ಸೂಚನೆ ಸಿಕ್ಕಿ ಸಮಾಧಾನ ಆಗ್ತಕ್ಕಂಥದ್ದು. ಲೇಖಕರಿಗೆ, ಪುಸ್ತಕ ವ್ಯಾಪಾರಿಗಳಿಗೆ ಏನೋ ಒಂದಷ್ಟು ಲಾಭದ ವಿಷಯ ನಿಮ್ಮ ಗಮನಕ್ಕೆ ಬರ್ತಕ್ಕಂಥದ್ದು. ಹಳೆಯ ಬಾಕಿ ಅಥವಾ ಹಳೆಯ ಸಾಲ ಇನ್ನೇನಾದರೂ ಕೂಡ ನಿಮಗೆ ಬರುವಂಥದ್ದಿದ್ದರೆ, ಬಾಕಿ ಬರಬೇಕಾದಂತಹ ಹಣ ನಿಂತಿದ್ದರೆ ನಾಳೆ ನಾಡಿದ್ದರಲ್ಲಿ ಅಥವಾ ಅನತಿ ದೂರದಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು ಆ ವಿಚಾರ ಮುನ್ನೆಲೆಗೆ ಬರ್ತಕ್ಕಂಥದ್ದಾಗತ್ತೆ. ನಿಮ್ಮ ಆರೋಗ್ಯವನ್ನು ಗಮನಿಸ್ಕೊಳ್ಳಿ, ತಾತ್ಸಾರ ಮಾಡಬೇಡಿ. ಆರೋಗ್ಯದಲ್ಲಿ ಏನೋ ವ್ಯತ್ಯಯಗಳು ಕಾಣ್ತಾ ಇದೆ ಅನ್ನುವಂತಹ ಸೂಚನೆ, ಅದನ್ನು ತಾತ್ಸಾರ ಮಾಡುವಂಥದ್ದು ಬೇಡ. ಹಳೆಯ ನೆನಪುಗಳು ನಿಮಗೆ ಕಾಡಬಹುದು. ಒಂದಷ್ಟು ಬೇಸರ, ಒಂದಷ್ಟು ದುಃಖ, ಸಂತೋಷ ಎಲ್ಲವೂ ಕೂಡ ಮಿಶ್ರವಾಗಿ ಫಲವನ್ನು ನೀಡ್ತಕ್ಕಂಥದ್ದು. ಚೌಡೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇದ್ದಂಥವರು ಕೆಂಪು ಹೂವುಗಳನ್ನು ಚೌಡೇಶ್ವರಿಗೆ ಸಮರ್ಪಣೆ ಮಾಡಿ ಶುಭವಾಗಿ.